ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಇಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಚನ್ನಪಟ್ಟಣ ತಾಲೂಕಿನ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು, ತಾಲೂಕು ಅಧ್ಯಕ್ಷ ಜಯಮುತ್ತು ನೇತೃತ್ವದಲ್ಲಿ ಆಂಜನೇಯ ಸ್ವಾಮಿಗೆ ನಿಖಿಲ್ ಕುಮಾರಸ್ವಾಮಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಇದೇ ವೇಳೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು. ಈ ವೇಳೆ ತಾಲೂಕು ಅಧ್ಯಕ್ಷ ಜಯಮುತ್ತು, ಗೋವಿಂದಹಳ್ಳಿ ನಾಗರಾಜು, ಆಪ್ಕಾಮ್ಸ್ ದೇವರಾಜು, ಮಳೂರ್ಪಟ್ನ ರವಿ, ಡಿಎಂಕೆ ಕುಮಾರ್, ಮಧುಕರ್, ಕನ್ಮಂಗಲ ಯೋಗೀಶ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ನಮ್ಮ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲಣ್ಣವರ ಹಬ್ಬದಂದು ಈ ದಿವಸ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತನ್ನು ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರವನ್ನು ಕೊಡಲಿ ಅಂತೇಳಿ ಈ ದಿವಸ ನಾವೆಲ್ಲ ಮುಖಂಡರುಗಳು ಬಂದುಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೀವಿ. ಆ ಥರ ಏನಿಲ್ಲ, ಖಂಡಿತ ಇವತ್ತು ನಮ್ಮ ಏನಾಗ್ತಿದೆ ಒಂದು ಆಫೀಸ್ ಮಾಡಬೇಕು ಅಂತೇಳಿ ಈಗಾಗಲೇ ನಮಗೆ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಖಂಡಿತ ನಮ್ಮ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರು ಸಕ್ರಿಯವಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪಾರ್ಟಿಲಿ 20 ವರ್ಷ ಅಧಿಕಾರ ಇಲ್ಲ ಅಂದರೆ ಕೂಡ ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಸ್ಟ್ರಾಂಗ್ ಆಗಿರುವಂಥದ್ದು ನಿಮಗೆ ಗೊತ್ತಿದೆ. ಯಾರೇ ನಿಂತರೂ ಕೂಡ ಇವತ್ತು 70,000 ಸಾವಿರ ಮತದಾರರು ವೋಟ್ ಮಾಡುವಂಥದ್ದು ನಮ್ಮ ಜೆಡಿಎಸ್ ಪಕ್ಷ. ಯಾವುದೂ ಕೂಡ ನಮ್ಮ ಪಾರ್ಟಿಯಲ್ಲಿ ಆ ಥರ ಎಲ್ಲಾಗಿದೆ ಅನ್ನೋ ಪದನೂ ಇಲ್ಲ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷ ಯಾವ ರೀತಿ ಮುಂದೆ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ, ಕಾಣ್ತಿರ ತಾವು ಕೂಡ. ಆರೋಗ್ಯ, ಆಯಸ್ಸು, ಅಧಿಕಾರ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸಂಘಟನೆ ಯಾವ ರೀತಿ ಮಾಡ್ತೀರಿ ಸರ್ ತಾಲೂಕಲ್ಲಿ? ಇನ್ನು ನೋಡ್ರಿ, ನಿಮ್ಗೆ ಅನುಮಾನ ಇರ್ಬೋದು, ಚೆನ್ನಾಗಿ ಆಯ್ತದ ನಾವು ಜೆಡಿಎಸ್, ನಿಮ್ಗೆ ಅನುಮಾನ ಅಷ್ಟೇ. ನಮ್ದು ಬಿದ್ದೈತದೆ, ತಿರ್ಗಿ ಒಂದೇ ಸಾರಿ ಹೇಳ್ತದ ಮೇಲಕ್ಕೆ, ಒಂದೇ ಸಾರಿ. ಸಾರ್ವಜನಿಕರು ಹೇಳ್ತಾರಲ್ಲ ಸರ್, ವಿರೋಧ ಪಕ್ಷ ಇಲ್ಲಿ ಏನು ಇದು ಮಾಡ್ತಾ ಇಲ್ಲ, ಏನು ಕೆಲಸ ಮಾಡ್ತಾ ಇಲ್ಲ. ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಸ್ವಲ್ಪ ದಿನ ಕಾದ್ ನೋಡಿ ಅಂತೇಳಿ. ನಮ್ಮ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿವಸ ಎಲ್ಲ ನಮ್ಮ ರಾಜ್ಯಾದ್ಯಂತ ಸರಳವಾಗಿ ನಿಖಿಲ್ ಅಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ದೇವ್ರ ಮುಂದೆ ಒಳ್ಳೆಯ ಆರೋಗ್ಯ, ಅಧಿಕಾರ, ಅಂತಸ್ತು, ಏನೋ ಅವ್ರ ತಂದೆ ಅವ್ರ ತಾತ ರೈತ ಪರವಾಗಿ ಏನು ಕೆಲಸ ಮಾಡಿದ್ರು ಅದೇ ಥರ ಇವರು ರೈತ ಪರವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಏಕೆಂದರೆ ರೈತ ಕುಟುಂಬದಿಂದ ಹುಟ್ಟು ಬಂದಂಥವರು. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಇಡೀ ನಾಡಿನ ಸಮಸ್ತ ರೈತರ ಮತ್ತು ಪೌರ ಕಾರ್ಮಿಕರ ಆಶೀರ್ವಾದ ಅವ್ರ ಮೇಲಿದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ದಿವಸ ಈ ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.